ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ಒಂದು 3-in-1 ಫರ್ಟಿಲೈಸರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾವು ಸಪ್ರೇಟಾಗಿ ಮಾಡ್ಕೊಳ್ತೀವಲ್ಲ, ಆನಿಯನ್ ಪೀಲ್ ಫರ್ಟಿಲೈಸರ್, ಎಗ್ ಶೆಲ್ ಫರ್ಟಿಲೈಸರ್ ಮತ್ತು ಬನಾನಾ ಪೀಲ್ ಫರ್ಟಿಲೈಸರ್, ಅದನ್ನೆಲ್ಲ ಒಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಂದು 15 days ಡ್ರೈ ಮಾಡಿಟ್ಕೊಂಡು ನಾನು ಒಂದೇ ಪೌಡರ್ ಮಾಡಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಆರೆಂಜ್ ಪೀಲ್ಗಳನ್ನೂ ಸೇರಿಸಿದ್ದೀನಿ, ನಾನು ಆರೆಂಜ್ ಸಿಪ್ಪೆಗಳನ್ನೂ ಸೇರಿಸಿದ್ದೀನಿ. ನಾವು ಯಾವುದೇ ಹಣ್ಣು ತಿನ್ನಲಿ, ಮೂಸಂಬಿ ಸಿಪ್ಪೆ ಆಗಲಿ, ಆರೆಂಜ್ ಸಿಪ್ಪೆ ಆಗಲಿ, ಎಲ್ಲವುದನ್ನು ಕಲೆಕ್ಟ್ ಮಾಡಿಬಿಟ್ಟು ಒಟ್ಟಿಗೆ ಪೌಡರ್ ಮಾಡ್ಕೊಳ್ಬೋದು. ಅದೊಂದು ರೀತಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಯೂಸ್ ಮಾಡಿದ್ರೆ ಗಿಡಗಳ ಮೇಲೆ. ಇದನ್ನು ಹೀಗೆ ಬಿಸಿಲಿನಲ್ಲಿ ಡ್ರೈ ಮಾಡಿಟ್ಕೊಂಡ್ಬಿಟ್ಟು ನೀಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಗೆ ಪೌಡರ್ ಮಾಡ್ಕೊಳ್ತೀನಿ. ಈ ರೀತಿ ನಾವು ಒಂದೇ ಪೌಡರ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಯೂಸಸ್ ಇದೆ. ನಮ್ಮ ಗಿಡಗಳಿಗೆ ಎಲ್ಲ ಥರದ ನ್ಯೂಟ್ರಿಯೆಂಟ್ಸನ್ನು ಸಹ ಅಟ್ ಎ ಟೈಮ್ ಸಿಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೆಗ್ನೀಷಿಯಮ್, ಸಲ್ಫರ್, ಪೊಟ್ಯಾಷಿಯಮ್, ಎಲ್ಲವುದನ್ನು ಸಹ, ಕ್ಯಾಲ್ಶಿಯಮ್, ಎಲ್ಲ ಒಂದು ನ್ಯೂಟ್ರಿಯೆಂಟ್ಸನ್ನು ಸಹ ನಮ್ಮ ಗಿಡಗಳಿಗೆ ಒಂದೇ ಸಾರಿ ಸಿಗೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಇದು ಒಂದು ಪೌಡ್ರು ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ರೀತಿ ಒಂದು ಕೋರ್ಸ್ ಪೌಡ್ರ್ ಥರ ಆಗುತ್ತೆ ಮಿಕ್ಸಿನಲ್ಲಿ ಮಾಡ್ಕೊಂಡವಾಗ. ಇದು ಫೈನ್ ಪೌಡ್ರ್ ಆಗಲ್ಲ, ಯಾಕೆಂದರೆ ಎಗ್ ಶೆಲ್ ಹಾಕಿರ್ತೀವಲ್ಲ ಮತ್ತು ಆನಿಯನ್ ಸಿಪ್ಪೆಗಳು ಸಹ ಅಷ್ಟು ಫೈನ್ ಪೌಡ್ರ್ ಆಗೋದಿಲ್ಲ. ಈ ಥರ ಕೋರ್ಸ್ ಪೌಡ್ರ್ ಅದು ಗಿಡಕ್ಕೆ ಹಾಕೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಥರ ಪೌಡರ್. ಇದನ್ನು ಗಿಡಗಳಿಗೆ ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡೋಣ. ಈ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ನಾವು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಸಾಕಷ್ಟು ಪ್ರೋಗ್ರೆಸ್ ನಾವು ಗಿಡಗಳಲ್ಲಿ ನೋಡಬಹುದು. ಅದು ಹೆವಿ ಬ್ಲೂಮಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ನೀಮ್ ಕೇಕ್ ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ. ನೀಮ್ ಕೇಕ್ ಫರ್ಟಿಲೈಸರ್ ನೀವು ಯಾವುದೇ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಗಿಡಗಳು, ಮತ್ತು ಫಂಗಸ್ ಬರಲ್ಲ, ಹುಳಗಳು ಬರಲ್ಲ, ಎಲ್ಲವುದೂ ಸಹ ಅವಾಯ್ಡ್ ಆಗುತ್ತೆ. ಒಂದು ರೀತಿ ಫರ್ಟಿಲೈಸರ್ ಆಗೋನು ಕೆಲಸ ಮಾಡುತ್ತೆ, ಇನ್ಸೆಕ್ಟಿಸೈಡ್ ಆಗೋ, ಇನ್ಸೆಕ್ಟಿಸೈಡ್ ಆಗೋ ಕೆಲಸ ಮಾಡುತ್ತೆ. ಕೆಲವೊಂದು ಸಾರಿ ಪೌಡರ್ ರೂಪದಲ್ಲೂ ಇರುತ್ತೆ, ಈ ಥರ ಶೆಲ್ ರೂಪದಲ್ಲೂ ಇರುತ್ತೆ. ಇದು ವಾಟ್ರಲ್ಲಿ ಬೇಗ ಡಿಸಾಲ್ವ್ ಆಗುತ್ತೆ, ಏನು ತೊಂದರೆ ಇಲ್ಲ. ನಾವು ನೀರಿಗೆ ಹಾಕಿದ ತಕ್ಷಣವೇ ಇದು ಡಿಸಾಲ್ವ್ ಆಗಿಬಿಡುತ್ತೆ. ಇದನ್ನು ಬನ್ನಿ ಇನ್ನೂ ನ್ಯೂಟ್ರಿಷನ್ ರಿಚ್ ಮಾಡ್ಕೊಳ್ಳೋಣ, ಅದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೌಡಂಗ್ ಫರ್ಟಿಲೈಸರ್ ನೀವು ಯಾವುದೇ ಗಿಡಕ್ಕೆ ಹಾಕಿ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆ ಗಿಡಗಳು. ಬರೀ ಕೌಡಂಗ್ ಫರ್ಟಿಲೈಸರಿಂದನೇ ನಾವು ಗಿಡಗಳನ್ನ ಬೆಳೆಸಬಹುದು, ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಬೇರೆ ಯಾವುದು ಫರ್ಟಿಲೈಸರ್ ನಿಮ್ಮ ಹತ್ರ ಇಲ್ಲ ಅಂದರೆ ಬರೀ ಕೌಡಂಗ್ ಫರ್ಟಿಲೈಸರಿಂದನೇ ಗಿಡಗಳನ್ನ ಬೆಳೆಸಬಹುದು. ಅಷ್ಟೇ ಹೆಲ್ದಿಯಾಗಿ ಬೆಳೆಸಿ ಅಷ್ಟೇ ಕ್ವಾಂಟಿಟಿ ಹೂಗಳನ್ನ ಬಿಡಿಸ್ಬೋದು. ಹಿಂದೆಲ್ಲ ನಮಗೆ ಇವೆಲ್ಲ ಫರ್ಟಿಲೈಸರ್ಸ್ ಗೊತ್ತೇ ಇರಲಿಲ್ಲ, ಬರೀ ಕೌಡಂಗ್ ಫರ್ಟಿಲೈಸರಿಂದನೇ ನಾವು ಹೂಗಳನ್ನ ಬಿಡಿಸ್ತಾ ಇದ್ವಿ. ಬಟ್ ಇವಾಗ ಹೊಸ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿರೋದ್ರಿಂದ ಈ ರೀತಿ ಎಲ್ಲ ಉಪಯೋಗಿಸ್ಕೊಳ್ಬಹುದು ಅಂತ ಇವಾಗ ಜನಗಳಿಗೆ ಗೊತ್ತಾಗಿದೆ. ಸೊ ನಾವು ಯಾಕೆ ಒಂದು ಟ್ರೈ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ನನಗೂ ಇವೆಲ್ಲ ಗೊತ್ತಿರಲಿಲ್ಲ, ಈಗಲೇ ನನಗೆ ಗೊತ್ತಾಗಿದ್ದು. ಇದಕ್ಕೆ ನಾನು ಎಪ್ಸಮ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಎಪ್ಸಮ್ ಸಾಲ್ಟ್ ನೀವು ಯಾವುದೇ ಫರ್ಟಿಲೈಸರ್ಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೂ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗಿಡಗಳ ಮೇಲೆ, ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದರ ಡಿಫ್ರೆನ್ಸ್ನ ನೀವು ತಕ್ಷಣವೇ 1 ವೀಕಲ್ಲೇ ನೋಡಬಹುದು. ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಕೇಕ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಕೇಕ್ ಪೌಡರ್ನ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಅಥವಾ ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ ನಾವು ಹಾಕಿದ್ರೂ ಸಹ ಅದು ಕ್ವಿಕ್ ರಿಸಲ್ಟ್ಸ್ನ ತೋರಿಸುತ್ತೆ. ಹೆವಿ ಬ್ಲೂಮಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ.
ಸೊ ಈ ಒಂದು ಪೌಡರ್ ಜೊತೆ ನಾವು ಎಲ್ಲ ಫರ್ಟಿಲೈಸರ್ಸ್ಗಳನ್ನ ಮಿಕ್ಸ್ ಮಾಡಿದವಾಗ ಅಫ್ಕೋರ್ಸ್ ಅದು ಗುಡ್ ರಿಸಲ್ಟ್ಸ್ನ ಕೊಟ್ಟೇ ಕೊಡುತ್ತೆ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಇವೆಲ್ಲ ಆರ್ಗ್ಯಾನಿಕ್ ಫರ್ಟಿಲೈಸರ್ಸೇ ಆಗಿರೋದ್ರಿಂದ ನಾವು ಎಷ್ಟೇ ಮಿಕ್ಸ್ ಮಾಡ್ಕೊಂಡು ಗಿಡಗಳಿಗೆ ಕೊಟ್ಟರು ಯಾವುದೇ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಬನ್ನಿ ಇದನ್ನು ಯಾವ ರೀತಿ ಗಿಡಗಳಿಗೆ ಕೊಡಬಹುದು ಅಂತ ನೋಡೋಣ. ಹೀಗೆ ಪ್ರತಿಯೊಂದು ಗಿಡಗಳಿಗೂ ನಾನು 2 ಸ್ಪೂನ್ ಥರ ಕೊಟ್ಕೊಂಡು ಹೋಗ್ತೀನಿ. ಒಂದು ಬಿಗ್ ಸ್ಪೂನಲ್ಲಿ ಕೊಟ್ಕೊಂಡು ಹೋಗ್ತೀನಿ. ಗಿಡಗಳು ಸುತ್ತ ಬಾರ್ಡ್ರಿಗೆ ಹಾಕ್ಕೊಂಡ್ಬಿಟ್ಟು, ಯಾವಾಗಲೂ ಗಿಡದ ಬುಡಕ್ಕೆ ನಾವು ಫರ್ಟಿಲೈಸರ್ನ ಹಾಕಬಾರ್ದು, ಬಾರ್ಡ್ರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಮತ್ತೆ ಈ ಸಾಯಿಲ್ನ ಲೂಸ್ ಮಾಡ್ಕೊಳ್ಳೋದ್ರಿಂದ ಹೀಗೆ ಸಾಯಿಲ್ ಲೂಸ್ ಮಾಡ್ಕೊಳ್ಳೋದ್ರಿಂದ ಏನು ನಾವು ಫರ್ಟಿಲೈಸರ್ನ ಗಿಡಗಳಿಗೆ ಹಾಕ್ತೀವಿ ಅದ್ರ ಜೊತೆ ನೀಟಾಗಿ ಮಿಕ್ಸಪ್ ಆಗುತ್ತೆ ಮತ್ತು ರೂಟ್ಗಳಿಗೆ ಬೇಗ ತಲುಪುತ್ತೆ. ಸೊ ರಿಸಲ್ಟ್ಸನ್ನು ಅಷ್ಟೇ ಕ್ವಿಕ್ಕಾಗಿ ನಮಗೆ ಸಿಗುತ್ತೆ. ವಿತಿನ್ 1 ವೀಕ್ ನಾವು ಈ ರಿಸಲ್ಟ್ಸನ್ನು ಗಿಡಗಳ ಮೇಲೆ ನೋಡಬಹುದು. ಈ ರೀತಿ ನಾವು 15 ಡೇಸ್ ಒನ್ಸ್ ಮಾಡೋದ್ರಿಂದ ಒಳ್ಳೆ ಹೆವಿ ಬ್ಲೂಮಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಯಾವುದೇ ಒಂದು ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲೂ ಸಹ ಹೆವಿ ಬ್ಲೂಮಿಂಗ್ ನಾವು ನೋಡಬಹುದು. ನನ್ನ ಗಿಡಗಳು ಇಷ್ಟೊಂದು ಹೂ ಬಿಡೋದಕ್ಕೆ ನಾನು ಈ ರೀತಿ ಗೊಬ್ಬರಗಳನ್ನ ಯೂಸ್ ಮಾಡೋದೇ ಒಂದು ಕಾರಣ. ನಾನು ಒಂದು ರೀತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡೆ ಹೇಗೆ ಎಷ್ಟು ಯೂಸ್ ಮಾಡಿದ್ರೆ ಹೆವಿ ಬ್ಲೂಮಿಂಗ್ ಆಗುತ್ತೆ ಅಂತ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾನೇ ಇರ್ತೀನಿ. ಕೆಲವೊಂದು ಸರಿ ಈ ರೀತಿ ಮಾಡೋದ್ರಿಂದ ಗಿಡಗಳು ಸತ್ತೋಗಿರೋದು ಇದೆ, ಮತ್ತೆ ಹೋಗಿ ನರ್ಸರಿಗೆ ಅದೇ ಕಲರ್ ಪ್ಲ್ಯಾಂಟ್ ತೊಗೊಂಡು ಬಂದು ಹಾಕಿದ್ದು ಇದೆ. ಸೊ ನಾವು ಏನಾದರೂ ಒಂದು ಪ್ರಯತ್ನ ಮಾಡುವಾಗ ಈ ರೀತಿ ಆಗೋದು ಸಹಜ. ಆಗಲೇ ನಮಗೆ ಗೊತ್ತಾಗೋದು ಹೇಗೆ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗೋದು. ಸೊ ಈ ರೀತಿ ಪ್ರತಿ ಒಂದು ಪಾಟಲ್ಲೂ ಸಹ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಣ್ಣನ್ನ ಲೂಸ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ನನ್ನ ಗಿಡದಲ್ಲಿ ಮಣ್ಣು ಎಷ್ಟು ಪೋರಸ್ ಆಗಿದೆ ಅಂತ ಹೇಳಿಬಿಟ್ಟು. ನನ್ನ ಪಾಟ್ಗಳಲ್ಲಿ ಯಾವಾಗಲೂ ಯಾವುದೇ ಗಿಡ ಆಗಲಿ ಮಣ್ಣು ಟೈಟ್ ಆಗಿರಲ್ಲ, ಹೀಗೆ ಪೋರಸ್ ಆಗೇ ಇರುತ್ತೆ. ಹೀಗಿದ್ದಾವಾಗಲೇ ಗಿಡ ನೀಟಾಗಿ ಬೆಳೆಯೋದಕ್ಕೆ ಬೇರುಗಳು ಕೆಳಗಡೆ ಹೋಗಿ ಇನ್ನು ನೀಟಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಹೂಗಳು ಅಷ್ಟೇ ಚೆನ್ನಾಗಿ ಬಿಡೋದು. ಮಣ್ಣು ಟೈಟಾಗಿದ್ದಷ್ಟು ಗಿಡ ಮೇಲೆ ಹೋಗಲ್ಲ. ಎಲ್ಲ ಪಾಟ್ಗಳನ್ನೂ ಅಷ್ಟೇ ನಾವು ಯಾವುದೇ ಗೊಬ್ಬರ ಕೊಡಲಿ ಮಣ್ಣನ್ನು ಲೂಸ್ ಮಾಡಿಕೊಂಡೇ ಕೊಡಬೇಕು. ಆವಾಗಲೇ ಅದು ರೂಟ್ ತನಕ ಚೆನ್ನಾಗಿ ತಲುಪೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಿಡಗಳಲ್ಲೆಲ್ಲ ತುಂಬ ಚೆನ್ನಾಗಿ ನಾನು ಮೊದಲು ಇದಕ್ಕೆ ಫರ್ಟಿಲೈಸರ್ಸ್ನ ಕೊಟ್ಟಿದ್ದೆ. ಬೇರೆ ರೀತಿ ಫರ್ಟಿಲೈಸರ್ಸ್ನ ನಾನು ಲಾಸ್ಟ್ ವೀಕ್ ಕೊಟ್ಟಿದ್ದೆ. ಸೊ ಚಿಗುರುಗಳು ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ವೀಕ್ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟಿದ್ದೆ ನಾನು. ಈ ವಾರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಲೈಟ್ ಪ್ರೂನಿಂಗ್ ಮಾಡಿದ್ದೆ. ಇದನ್ನು ಎಷ್ಟು ಚಿಗುರುಗಳು ಬ್ರಾಂಚಸ್ ಪಕ್ಕದಿಂದ ಬರ್ತಾ ಇದೆ ನೋಡ್ಬೋದು. ಲೈಟ್ ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳು ತುಂಬ ಹೆಲ್ದಿ ಆಗುತ್ತೆ. ಯಾವಾಗ ಹೂ ಬಿಡೋದು ಸ್ಟಾಪ್ ಆಗುತ್ತೆ ಅವಾಗೆಲ್ಲ ಲೈಟ್ ಪ್ರೂನಿಂಗ್ ಮಾಡ್ಕೊಳ್ತಾನೇ ಇರಬೇಕು ನಾವು. ಈ ರೀತಿ ಫರ್ಟಿಲೈಸರ್ಸ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ಮನೆಯಲ್ಲೇ ಕೊಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ನ ನಾವು ಗಿಡಗಳಲ್ಲಿ ಕಾಣಬಹುದು. ನೋಡ್ತಾ ಇರ್ಬೋದು ನನ್ನ ಗಿಡಗಳು ಎಷ್ಟು ಚೆನ್ನಾಗಿ ಹೊಸ ಚಿಗುರುಗಳು ಬರ್ತಾ ಇವೆ. ಅಂದರೆ ಮತ್ತೆ ಅಷ್ಟೇ ಹೆವಿ ಬ್ಲೂಮಿಂಗ್ ಆಗುತ್ತೆ ಅಂತ ಇದರ ಅರ್ಥ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ಒಂದು ಪೌಡರ್ನ ರೆಡಿ ಮಾಡಿಕೊಂಡು ನಿಮ್ಮ ಗಿಡಗಳನ್ನ ಬೆಳೆಸೋದಕ್ಕೆ ಟ್ರೈ ಮಾಡಿ. ಅದರ ರಿಸಲ್ಟ್ಸ್ ಹೇಗಿರುತ್ತೆ ನನಗೂ ಹೇಳಿ. ಇದೆಲ್ಲ 1-1.5 ವರ್ಷ 2 ವರ್ಷದ ಗಿಡಗಳಷ್ಟೇ, ತುಂಬ ದೊಡ್ಡ ಗಿಡಗಳೇನಲ್ಲ. ಎಲ್ಲ ಗಿಡಗಳಲ್ಲೂ ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ.
ಜೊತೆಗೆ ನಾವು ಈ ರೀತಿ ಗೊಬ್ಬರಗಳನ್ನ ಕೊಟ್ಕೊಂಡು ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ ಅದು ಇನ್ನೂ ಚೆನ್ನಾದ ರಿಸಲ್ಟ್ಸ್ ಕೊಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.